ನಮಸ್ತೆ ಫ್ರೆಂಡ್ಸ್, ಇಂದಿನ ಈ ಒಂದು ವಿಡಿಯೋದಲ್ಲಿ 4ನೇ ತರಗತಿ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತೆ ರೂಪಣಾತ್ಮಕ ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆ ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳನ್ನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಂದಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನಿಸಿದ್ದಲ್ಲಿ ಯಾರ್ಯಾರು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4ನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ರೂಪಣಾತ್ಮಕ ಪರೀಕ್ಷೆ 2 ಅಂದರೆ ಈ ರೂಪಣಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು 4ನೇ ತರಗತಿಯ LBA ಏನು ಪಾಠ ಆಧಾರಿತ ಮೌಲ್ಯಾಂಕನ ಅಂತ ಕರಿತೀವಲ್ಲ, DSERT ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿರುವಂತಹ LBA ಸಂಬಂಧಿತ ಪ್ರಶ್ನಾಕೋಟಿಯನ್ನು ಬಳಸ್ಕೊಳ್ಳೋದ್ರ ಮೂಲಕ ಅದರಲ್ಲಿರುವಂಥ ಪ್ರಶ್ನೆಗಳು ಹಾಗೂ ಅದರ ಆಧಾರದ ಮೇಲೆಯೇ ರೂಪಣಾತ್ಮಕ ಪರೀಕ್ಷೆ 2ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದೀನಿ ಸ್ನೇಹಿತರೆ. ವಿಷಯ ಪರಿಸರ ಅಧ್ಯಯನ, FA2, ಅಂಕಗಳು 15. ಸರಿನಾ? ಈಗ ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ, ಕ್ರಮ ಸಂಖ್ಯೆ, ಪ್ರಶ್ನೆಯ ವಿಧ, ಪ್ರಶ್ನೆ, ಅಂಕ, ಶೇಕಡ. ಈಗ ನೋಡ್ತಾ ಹೋಗೋದಾದರೆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಕ್ರಮ ಸಂಖ್ಯೆ 1ರಲ್ಲಿ ಸುಲಭ. ಈ ಸುಲಭಕ್ಕೆ ಸಂಬಂಧಿಸಿದಂತೆ ಶೇಕಡ 100ರಲ್ಲಿ ಎಷ್ಟು ಪರ್ಸೆಂಟನ್ನು ತಗೋತೀನಪ್ಪ ಅಂದರೆ ಶೇಕಡ 100ರಲ್ಲಿ ಶೇಕಡ 60 ನಾನು ಸುಲಭಕ್ಕೆ ಸಂಬಂಧಿಸಿದಂತೆ ತಗೋತೀನಿ. ಹಾಗಾಗಿ ಶೇಕಡ 60 ಸುಲಭಕ್ಕೆ ಸಂಬಂಧಿಸಿದಂತೆ ತಗೊಂಡಾಗ ಇಲ್ಲಿ ನಾನು ಪ್ರಶ್ನೆಗಳನ್ನ 15ಕ್ಕೆ ನೋಡಿದಾಗ 9 ಅಂಕಗಳನ್ನ ನಾನು ಸುಲಭಕ್ಕೆ ಸಂಬಂಧಿಸಿದಂತೆ ನೀಡಬೇಕಾಗತ್ತೆ. ನೆಕ್ಸ್ಟು ಸಾಧಾರಣ ಪ್ರಶ್ನೆಗಳನ್ನ ನಾನು ಶೇಕಡ 26 ತಗೊಳ್ತೀನಿ. ಆಗ 26 ತಗೊಂಡಾಗ ಸಾಧಾರಣ ಪ್ರಶ್ನೆಗಳಿಗೆ ನಾನು 15 ಅಂಕಗಳಲ್ಲಿ 4 ಅಂಕಗಳನ್ನ ನಾನು ಸಾಧಾರಣ ಪ್ರಶ್ನೆಗಳಿಗೆ ನೀಡಬೇಕಾಗತ್ತೆ. ನಂತರ ಕಠಿಣ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಶೇಕಡ 14 ಪರಿಗಣಿಸ್ತೀನಿ. ಸೊ ಆವಾಗ 15 ಅಂಕಗಳಿಗೆ ನೋಡಿದಾಗ 2 ಅಂಕಗಳು ನಾನು ಕಠಿಣ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನೀಡಬೇಕಾಗಿರುತ್ತೆ ಸ್ನೇಹಿತರೆ. ನಂತರ ಈಗ ನೋಡೋಣ ಇಲ್ಲಿ ಪ್ರಶ್ನೆ ಪತ್ರಿಕೆ ಬಗ್ಗೆ. ಇಲ್ಲಿ ನೋಡಿ, ಪ್ರಾಣಿ ಪ್ರಪಂಚ, ಸವಿಜೇನು, ವನ ಸಂಚಾರ, ಸಸ್ಯಾಧಾರ, ಬೇರು, ಪುಷ್ಪರಾಗ, ಹನಿಗೂಡಿದರೆ ಈ ಇಷ್ಟೂ ಪಾಠಗಳನ್ನ ನಾವು ರೂಪಣಾತ್ಮಕ ಮೌಲ್ಯಮಾಪನ 1ರಲ್ಲಿ ನೋಡಿದ್ವಿ. ಸರಿನಾ? FA1ನಲ್ಲಿ ತಗೊಂಡಿದ್ವಿ. ನೆಕ್ಸ್ಟ್ ಜಲಮಾಲಿನ್ಯ, ಆಹಾರ ಮತ್ತು ಆರೋಗ್ಯ, ಆಹಾರ ಅಭ್ಯಾಸ, ವಸತಿ ವೈವಿಧ್ಯ, ಕಸಾರಸ, ನಕ್ಷೆ ಕಲಿ, ದಾರಿ ತಿಳಿ, ಈ ಒಂದು 6 ಘಟಕಗಳನ್ನ ನಾವು FA2ಗೆ ಪರಿಗಣಿಸಬೇಕಾಗತ್ತೆ. ಸರಿನಾ? FA2ಗೆ ಪರಿಗಣಿಸಬೇಕಾಗತ್ತೆ ಸ್ನೇಹಿತರೆ. ಈಗ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್ನೇ ಮೇನ್ ನೋಡೋದಾದರೆ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ. ಇಲ್ಲಿ ನೋಡೋದಾದರೆ 4 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟಾರೆ 4 ಅಂಕ. ಪ್ರಶ್ನೆ 1, ನದಿಗಳಲ್ಲಿ ನೀರಿನ ಮಾಲಿನ್ಯಕ್ಕೆ ಕಾರಣವೇನು?
ಆಪ್ಷನ್ಸ್ ನೋಡೋದಾದರೆ ಎ ಮಳೆ, ಬಿ ಕೈಗಾರಿಕಾ ತ್ಯಾಜ್ಯ, ಸಿ ಗಾಳಿ, ಡಿ ಸೂರ್ಯನ ಬೆಳಕು. ಸರಿನಾ? ಸೆಕೆಂಡ್ ಒನ್, ಹಲ್ಲು ಮತ್ತು ಒಸಡಿನ ಆರೋಗ್ಯಕ್ಕೆ ಈ ಕೆಳಗಿನ ಜೀವಸತ್ವ ಅವಶ್ಯಕವಾಗಿದೆ. ಆಪ್ಷನ್ಸ್ ನೋಡೋದಾದ್ರೆ ಸ್ನೇಹಿತರೆ, ಎ ಜೀವಸತ್ವ ಸಿ, ಬಿ ಡಿ, ಸಿ ಬಿ ಡಿ. ಆಪ್ಷನ್ ನೋಡೋದಾದರೆ ಎ. ಸರಿನಾ? ನೆಕ್ಸ್ಟು ಪ್ರಶ್ನೆ 3, ಇವುಗಳಲ್ಲಿ ಪ್ರೋಟೀನ್ ಇರುವ ಆಹಾರ. ಎ ಬಾಳೆಹಣ್ಣು, ಬಿ ಮೊಟ್ಟೆ, ಸಿ ಸೊಪ್ಪು, ಡಿ ತರಕಾರಿ. ಸರಿನಾ? ನೆಕ್ಸ್ಟು 4ನೇ ಪ್ರಶ್ನೆ, ಗೀಜಗ ಎಲ್ಲಿ ವಾಸಿಸುತ್ತದೆ? ಆಪ್ಷನ್ ನೋಡೋದಾದರೆ ಎ ಮನೆ, ಬಿ ಗುಹೆ, ಸಿ ಗೂಡು, ಡಿ ಮೇಲಿನ ಎಲ್ಲವೂ. ಸರಿನಾ? ಫಸ್ಟ್ ಮೇನ್ ಆಯಿತು. ಈಗ ಸೆಕೆಂಡ್ ಮೇನನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿ ಅಥವಾ ತಪ್ಪು ತಿಳಿಸಿ. ಸರಿನಾ? ಸೆಕೆಂಡ್ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಸರಿ ಅಥವಾ ತಪ್ಪು ತಿಳಿಸಿ. 4 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟಾರೆ 4 ಅಂಕ. ಪ್ರಶ್ನೆ 5, ಕಾಲರ ರೋಗವು ಮಾಲಿನ್ಯಗೊಂಡ ನೀರಿನಿಂದ ಆಗುವುದರಿಂದ
ಆಗುವುದಿಲ್ಲ ಡ್ಯಾಶ್. ನೆಕ್ಸ್ಟು ಪ್ರಶ್ನೆ 6. ಕಾರ್ಬೋಹೈಡ್ರೇಟುಗಳು ಕಾರ್ಬೋಹೈಡ್ರೇಟುಗಳು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ. ನೆಕ್ಸ್ಟು ಪ್ರಶ್ನೆ 7. ಅಡುಗೆ ಮಾಡುವ ಸ್ಥಳದಲ್ಲಿ ಸರಿಯಾದ ಬೆಳಕು ಮತ್ತು ಗಾಳಿಯ ಹರಿವು ಅಗತ್ಯವಿದೆ. ಪ್ರಶ್ನೆ 8. ನಿಂತ ನೀರಿನಲ್ಲಿ ಸೊಳ್ಳೆಗಳು ನೆಲೆಸುವ ಮೂಲಕ ಕಾಯಿಲೆ ಹರಡುತ್ತವೆ ಅಥವಾ ಹರಡಬಹುದು. ಯಾವುದಾದ್ರೂ ಒಂದು ಸೆಂಟೆನ್ಸ್ ಬರ್ಕೊಳ್ಳಿ ಸ್ನೇಹಿತರೆ. ಇದನ್ನು ಸರಿ ಅಥವಾ ತಪ್ಪು. ಸರಿನಾ? ನೆಕ್ಸ್ಟು ಥರ್ಡ್ ಮೇನು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 3 × 1 = 3 ಪ್ರಶ್ನೆ 1 ಅಂಕ, ಒಟ್ಟಾರೆ 3 ಅಂಕ. ಪ್ರಶ್ನೆ 9. ಅಪಾಯಕಾರಿಯಾದ 2 ರೀತಿಯ ಕಸ ಹೆಸರಿಸಿ. ಸರಿನಾ? ಪ್ರಶ್ನೆ 10. ಬಹುಮಹಡಿ ಕಟ್ಟಡಗಳು ಎಂದರೇನು? ಪ್ರಶ್ನೆ 11. ಮಾರ್ಗ ನಕ್ಷೆಯಲ್ಲಿ ಸ್ಥಳವನ್ನು ಗುರುತಿಸಲು ಯಾವುದು ಸಹಾಯ ಮಾಡುತ್ತದೆ? ಸರಿನಾ? ನೆಕ್ಸ್ಟು
4th ಮೇನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ. 2 ಪ್ರಶ್ನೆ, ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟಾರೆ 4 ಅಂಕ. ಪ್ರಶ್ನೆ 12. ಸಮತೋಲಿತ ಆಹಾರವು ಆರೋಗ್ಯಕ್ಕೆ ಏಕೆ ಮುಖ್ಯ? ಪ್ರಶ್ನೆ 13. ORS ಹೇಗೆ ತಯಾರಿಸಬೇಕು? ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿಯೊಂದು ಪ್ರಶ್ನೆಗಳನ್ನು ಕೂಡ DSCRT ವೆಬ್ಸೈಟ್ನಲ್ಲಿ ಬಿಟ್ಟಿರುವಂಥ ಪ್ರಶ್ನಾಕೋಟಿಯನ್ನು ಬಳಸ್ಕೊಳ್ಳೋದ್ರ ಮೂಲಕನೇ ಅದರಲ್ಲಿರುವಂಥ ಪ್ರಶ್ನೆಗಳನ್ನೇ ತೆಗೆಯಲಾಗಿದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈಗ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಆಗಿದೆ, ನಾವು ರಚಿಸಿದ್ದೀವಿ. ಸೊ ಈಗ ಈ ಪ್ರಶ್ನೆ ಪತ್ರಿಕೆಗೆ ಮಾದರಿ ಉತ್ತರಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾಕಂದರೆ ಕಮೆಂಟ್ಸಲ್ಲಿ ಉತ್ತರಗಳನ್ನು ಕೂಡ ಹಾಕಿ, ಉತ್ತರಗಳು ಬೇಕು ಅಂತ ಮೆಸೇಜ್ ಬಂದಿತ್ತು. ಸೊ ಹಾಗಾಗಿ ಉತ್ತರಗಳನ್ನು ಹೇಳಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಉತ್ತರಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ಫಸ್ಟ್ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ. ಪ್ರಶ್ನೆ 1, ನದಿಗಳಲ್ಲಿ ನೀರಿನ ಮಾಲಿನ್ಯಕ್ಕೆ ಕಾರಣವೇನು? ಈ 4 ಆಪ್ಷನ್ಗಳಲ್ಲಿ ಯಾವ್ದು ಬರುತ್ತೆ? ಬಿ, ಕೈಗಾರಿಕಾ ತ್ಯಾಜ್ಯ. ಪ್ರಶ್ನೆ 2, ಹಲ್ಲು ಮತ್ತು ಒಸಡಿನ ಆರೋಗ್ಯಕ್ಕೆ ಈ ಕೆಳಗಿನ ಜೀವಸತ್ವ ಅವಶ್ಯಕವಾಗಿದೆ. ಈ 4 ಆಪ್ಷನ್ಗಳಲ್ಲಿ ಆನ್ಸರು ಎ, ಜೀವಸತ್ವ ಸಿ. ಸರಿನಾ? ಪ್ರಶ್ನೆ 3, ಇವುಗಳಲ್ಲಿ ಪ್ರೋಟೀನ್ ಇರುವ ಆಹಾರ. ಆನ್ಸರು ಬಿ, ಮೊಟ್ಟೆ. ಪ್ರಶ್ನೆ 4, ಗೀಜಗ ಎಲ್ಲಿ ವಾಸಿಸುತ್ತದೆ? ಆನ್ಸರ್ ನೋಡೋದಾದರೆ ಆಪ್ಷನ್ ಸಿ, ಗೂಡು. ಸರಿನಾ? ನೆಕ್ಸ್ಟು ಸೆಕೆಂಡ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಸರಿ ಅಥವಾ ತಪ್ಪು ತಿಳಿಸಿ. ಕಾಲರ ರೋಗವು ಮಾಲಿನ್ಯಗೊಂಡ ನೀರಿನಿಂದ ಆಗುವುದಿಲ್ಲ. ತಪ್ಪು. ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ. ಸರಿ. ಅಡುಗೆ ಮಾಡುವ ಸ್ಥಳದಲ್ಲಿ ಸರಿಯಾದ ಬೆಳಕು ಮತ್ತು ಗಾಳಿಯ ಅರಿವು ಅಗತ್ಯವಿದೆ. ಸರಿ. ನಿಂತ ನೀರಿನಲ್ಲಿ ಸೊಳ್ಳೆಗಳು ನೆಲೆಸುವ ಮೂಲಕ ಕಾಯಿಲೆ ಹರಡುತ್ತವೆ. ಎಸ್, ಹೌದು, ಸರಿ ಅಲ್ವಾ? ಇದನ್ನು ಬರಿಬೇಕಾಗತ್ತೆ ವಿದ್ಯಾರ್ಥಿಗಳು. ನೆಕ್ಸ್ಟು ಥರ್ಡ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 9, ಅಪಾಯಕಾರಿಯಾದ 2 ರೀತಿಯ ಕಸ ಹೆಸರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದೀನಿ. ಅದಕ್ಕೆ ಉತ್ತರ ಬಣ್ಣಗಳು, ಕೀಟನಾಶಕಗಳು, ಸಿರಿಂಜ್ಗಳು, ಮತ್ತು ಇನ್ನು ಎಕ್ಸ್ಟ್ರಾ ಬರಿಬೋದು ಸ್ನೇಹಿತರೆ. ಇಷ್ಟೇ ಬರೆದ್ರು ಸಾಕು. ಎರಡು ರೀತಿಯ ಉದಾಹರಣೆಯನ್ನು ಕೇಳಿರೋದು, ಯಾವುದಾದ್ರೂ 2 ಬರೆದ್ರೂ ಸಾಕಾಗತ್ತೆ. ನೆಕ್ಸ್ಟು ಪ್ರಶ್ನೆ 10, ಬಹುಮಹಡಿ ಕಟ್ಟಡಗಳು ಎಂದರೇನು? ಬಹುಮಹಡಿ ಕಟ್ಟಡಗಳು ಎಂದರೆ ಬಹುಮಹಡಿಯನ್ನು ಹೊಂದಿರುವ ಕಟ್ಟಡಗಳು. ಸರಿನಾ? ಮಾರ್ಗನಕ್ಷೆಯಲ್ಲಿ ಸ್ಥಳವನ್ನು ಗುರುತಿಸಲು ಯಾವುದು ಸಹಾಯ ಮಾಡುತ್ತವೆ? ಲ್ಯಾಂಡ್ ಮಾರ್ಕ್. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 12, ಸಮತೋಲಿತ ಆಹಾರವು ಆರೋಗ್ಯಕ್ಕೆ ಏಕೆ ಮುಖ್ಯ? 12ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಸಮತೋಲಿತ ಆಹಾರವು ಎಲ್ಲ ಪೋಷಕಾಂಶಗಳನ್ನು ಸಮ ಪ್ರಮಾಣದಲ್ಲಿ ಒಳಗೊಂಡ ಆಹಾರವಾಗಿರುವುದರಿಂದ ನಮ್ಮ ದೇಹಕ್ಕೆ ಎಲ್ಲ ಪೋಷಕಾಂಶಗಳು ಸಿಗುತ್ತವೆ. ಆದ್ದರಿಂದ ನಮಗೆ ಸಮತೋಲಿತ ಆಹಾರ ಮುಖ್ಯವಾಗಿರುತ್ತೆ. ಸರಿನಾ? ನೆಕ್ಸ್ಟು ORS ಹೇಗೆ ತಯಾರಿಸಬೇಕು? ಉಪ್ಪು, ಸಕ್ಕರೆ, ನಿಂಬೆ ರಸ ಮತ್ತು ಮರಿ ನೀರನ್ನು ಮಿಶ್ರಣ ಮಾಡಬೇಕು.
ಇದರಿಂದ ಏನಾಗುತ್ತೆ, ORS ರೆಡಿ ಆಗುತ್ತೆ. ಸರಿನಾ ಸ್ನೇಹಿತರೆ, ಈ ಹಿಂದಿನ ಒಂದು ವಿಡಿಯೋದಲ್ಲಿ 5ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ರೂಪಣಾತ್ಮಕ ಪರೀಕ್ಷೆ 2ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೆ. ಆ ಒಂದು ಪ್ರಶ್ನೆ ಪತ್ರಿಕೆಗೆ ಸ್ನೇಹಿತರೊಬ್ಬರು ಕಮೆಂಟ್ಸ್ ಮಾಡಿದರು. ಅವರೇನಂತ ಸಲಹೆ ನೀಡಿದ್ರಪ್ಪ ಅಂದರೆ, ಇದಕ್ಕೆ ಉತ್ತರವನ್ನು ಹಾಕಿದರೆ ಚೆನ್ನಾಗಿತ್ತು, ಪ್ರಶ್ನೆ ಪತ್ರಿಕೆ ಜೊತೆಗೆ ಮಾದರಿ ಉತ್ತರಗಳನ್ನು ನೀಡಿದರೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲೇ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಕೂಡ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಅವರು ಕೂಡ ಈ ವಿಡಿಯೋವನ್ನು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೆಡ್ಲೈನ್ 1, ಕೊಟ್ಟಿರುವ ಪ್ರಶ್ನೆ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಫಸ್ಟ್ ನೇಮೇನು, ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಸರಿನಾ. ಪ್ರಶ್ನೆ 1, ಮದ್ದು ಗುಂಡು ಸಿಡಿಸಬೇಡಿ, ಡ್ಯಾಶ್ ಅನ್ನು ಕೆಡಿಸಬೇಡಿ. ಏನು ಬರುತ್ತೆ ಇದಕ್ಕೆ? ಶಾಂತಿ. ಸರಿನಾ. ಪ್ರಶ್ನೆ 2, ಪ್ರಸವ ಈ ಪದದ ಅರ್ಥ. ಈ 4 ಆಪ್ಷನ್ಗಳಲ್ಲಿ ಇದಕ್ಕೆ ಯಾವುದು ಸರಿಯಾಗುತ್ತೆ, ಯಾವುದು ಅರ್ಥ ಬರುತ್ತೆ? ಹೆರಿಗೆ. ಸರಿನಾ. ಬಡತನಕ್ಕೆ ಇದರ ಚಿಂತೆ, ಡ್ಯಾಶ್ ಉಂಬುವ. ಸರಿನಾ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆಯಿತಾ ಸ್ನೇಹಿತರೆ, ಫಸ್ಟ್ ಮೇನಿಗೆ ಆನ್ಸರ್ ಸಿಕ್ತು. ನೆಕ್ಸ್ಟು ಸೆಕೆಂಡ್ ಮೇನ್ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ. ಸರಿನಾ. ಪ್ರಶ್ನೆ 5, ನಮ್ಮೆಲ್ಲರ ಈ ಪದವನ್ನು ಬಿಡಿಸಿ ಬರೆದಾಗ. ಸೊ ಈ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ, ಇಲ್ಲಿ ಬರಿತೀನಿ. ನಮ್ಮ ಪ್ಲಸ್ ಎಲ್ಲರ ಏನಾಗುತ್ತೆ, ನಮ್ಮೆಲ್ಲರ. ಸರಿನಾ. ನೆಕ್ಸ್ಟು ಕಾಡು ಈ ಪದದ ಸಮಾನಾರ್ಥಕ ಪದ ಬರೆಯಿರಿ. ಕಾಡಿಗೆ ವನ, ಅರಣ್ಯ, ಈ ರೀತಿ ಬರಿಬೋದು. 1 ಬರೆದ್ರೆ ಸಾಕು, 2 ಬರೆದ್ರೆ ಪರವಾಗಿಲ್ಲ. ನೆಕ್ಸ್ಟು ಆಡು ಪ್ಲಸ್ ಇಸು ಇದನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ, ಆಡಿಸು. ಸರಿನಾ. ಇದಕ್ಕೆ ಆಡಿಸು, ಇದಕ್ಕೆ ವನ, ಅರಣ್ಯ, ಇದಕ್ಕೆ ನಮ್ಮ ಪ್ಲಸ್ ಎಲ್ಲರ. ಸರಿನಾ ಸ್ನೇಹಿತರೆ. ನೆಕ್ಸ್ಟು 8ನೇ ಪ್ರಶ್ನೆ, ಕಣ್ಣು ತೆರೆಸು ಈ ಪದಕ್ಕೆ ಸ್ವಂತ ವಾಕ್ಯ ಬರೆಯಿರಿ ಅಂತ ಇದೆ. ಸರಿನಾ. ಇದಕ್ಕೆ ಒಂದು ಸ್ವಂತ ವಾಕ್ಯವನ್ನು ರಚಿಸೋದಾದರೆ ಇಲ್ಲಿ ನೋಡಿ, ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಅಮ್ಮನ ಸಿಹಿ ಕೂಗು ನೆಕ್ಸ್ಟು 8ನೇ ಪ್ರಶ್ನೆ, ಕಣ್ಣು ತೆರೆಸು ಅಂತ ಕೇಳಿದ್ದೀನಿ. ಸೊ ಈ ಪದಕ್ಕೆ ಸ್ವಂತ ವಾಕ್ಯವನ್ನು ಬರಿಬೇಕು. ಹಾಗಾದರೆ ಒಂದು ಸ್ವಂತ ವಾಕ್ಯವನ್ನು ರಚಿಸೋಣ ಈ ಪದಕ್ಕೆ ಸಂಬಂಧಪಟ್ಟಂತೆ. ಪ್ರತಿದಿನ ಬೆಳಿಗ್ಗೆ ಅಮ್ಮನ ಸಿಹಿ ಕೂಗು ನನ್ನ ಕಣ್ಣು ತೆರೆಸುತ್ತದೆ. ಸರಿನಾ. ನೆಕ್ಸ್ಟು ಥರ್ಡ್ ಮೇನ್ ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 9, ಸಮಾಧಾನಿಯಾಗಿರುವುದು ಹೇಗೆ? ಇದಕ್ಕೆ ಉತ್ತರವನ್ನು ಬರಿತೀನಿ. ಮನದಲ್ಲಿ ಕೋಪವನ್ನು ಮಾಡಿ
ಕೊಳ್ಳದಿದ್ದಲ್ಲಿ ಸಮಾಧಾನವಾಗಿರಬಹುದು. ಸೊ ಉತ್ತರ ಮನದಲ್ಲಿ ಕೋಪವನ್ನು ಮಾಡಿಕೊಳ್ಳದಿದ್ದಲ್ಲಿ ಸಮಾಧಾನವಾಗಿರಬಹುದು. ಸರಿನಾ? ಕವಿ ಎಂತಹ ನಾಡನ್ನು ಕಟ್ಟಲು ಬಯಸುತ್ತಾನೆ? ಕವಿ ಸಿರಿನಾಡನ್ನು ಕಟ್ಟಲು ಬಯಸುತ್ತಾನೆ. ನೆಕ್ಸ್ಟು, ದೀಪಾವಳಿ ಹಬ್ಬದಲ್ಲಿ ಹಾಗೂ ಉತ್ಸವಗಳಲ್ಲಿ ಹಾರಿಸುವ ಸಿಡಿಮದ್ದು ಯಾವುದು? ಪಟಾಕಿ. ಸರಿನಾ? ಇದಕ್ಕೆ ಉತ್ತರ ಪಟಾಕಿ. ಇದಕ್ಕೆ ಸಿರಿನಾಡನ್ನು. ಇದು ಮನದಲ್ಲಿ ಕೋಪವನ್ನು ಮಾಡಿಕೊಳ್ಳದಿದ್ದಲ್ಲಿ ಸಮಾಧಾನಿಯಾಗಿರಬಹುದು. ಸರಿನಾ ಸ್ನೇಹಿತರೆ? ನೆಕ್ಸ್ಟು, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳ್ಬಿಟ್ಟು ಕೇಳಿದ್ದೀನಿ. ಪ್ರಶ್ನೆ 12, ಮಾರ್ಲಿನನ ಕಂಠ ಬಿಗಿದು ಬರಲು ಕಾರಣವೇನು? ಸೊ ಇದಕ್ಕೆ ಇಲ್ಲಿ ಉತ್ತರವನ್ನು ಬರೀತೀನಿ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ 12ನೇ ಪ್ರಶ್ನೆಗೆ ಉತ್ತರ ಡಾಕ್ಟರ್ ಮಿಲ್ಲರ್ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ. ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದು ಹೇಳಿದ್ದನ್ನು ಕೇಳಿ ಮಾರ್ಲಿನನ ಕಂಠ ಬಿಗಿದು ಬಂದಿತು. ಸರಿನಾ ಸ್ನೇಹಿತರೆ? ನೆಕ್ಸ್ಟು 13ನೇ ಪ್ರಶ್ನೆಗೆ ಉತ್ತರ. ಪ್ರಶ್ನೆ 13 ಏನಂತ ಇದೆ? ಬಸವಣ್ಣನವರ ಪ್ರಕಾರ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯನ್ನು ಹೊಂದುವುದು ಹೇಗೆ ಅಂತ ಪ್ರಶ್ನೆ ಇದೆ. ಸರಿನಾ? ಇದಕ್ಕೆ ಉತ್ತರ ಮನುಷ್ಯನಲ್ಲಿ ಕಳ್ಳತನದ ಭಾವನೆ, ಕೊಲ್ಲುವ
ಸುಳ್ಳನ್ನು ಹೇಳುವ, ಕೋಪಗೊಳ್ಳುವ, ಬೇರೆಯವರಲ್ಲಿ ಅಸಹ್ಯ ಪಡುವ, ಗುಣಗಳು ಹಾಗೂ ತನ್ನನ್ನು ತಾನು ಬಣ್ಣಿಸಿಕೊಳ್ಳುವ, ಬೇರೆಯವರನ್ನು ನಿಂದಿಸುವ ಗುಣಗಳನ್ನು ತೊರೆದಲ್ಲಿ ಅಂತರಂಗ ಶುದ್ಧಿಯಿಂದ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬಹುದು ಎಂದು ತಿಳಿಸಿ ಕೊಟ್ಟಿದ್ದಾರೆ. ಸರಿನಾ? ಇದು ಪ್ರಶ್ನೆ 12ಕ್ಕೆ, ಇದು ಪ್ರಶ್ನೆ 13ಕ್ಕೆ ಉತ್ತರಗಳು ಸ್ನೇಹಿತರೆ. ಸೊ 5ನೇ ತರಗತಿಯ ರೂಪಣಾತ್ಮಕ ಪರೀಕ್ಷೆ 2ರ ಒಂದು ಪ್ರಶ್ನೆ ಪತ್ರಿಕೆಗೂ ಕೂಡ ಉತ್ತರ ಹೇಳಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.